ನಾನು ಆಕ್ಚುಲಿ ಕೋಚಿಂಗ್ ಬರಬೇಕು ಅಂತ ನಾನೇನು ಡಿಸೈಡ್ ಮಾಡಿರಲಿಲ್ಲ ಸ್ಟಾರ್ಟಿಂಗು ಡಿಗ್ರಿ ಆದಮೇಲೆ. ಬರೋದಕ್ಕೊಂದು ಭಯ, ಮನೆಯಲ್ಲಿ ಅಷ್ಟು ಜವಾಬ್ದಾರಿಗಳಿರುತ್ತೆ, ಅಕಸ್ಮಾತ್ ಹೋಗ್ಬಿಟ್ಟು ಫೇಲ್ ಆಗಿಬಿಟ್ರೆ ಏನು ಮಾಡಲಿ ನಾನು ಅಂತ. ಸೊ ಅದೊಂದು ನನಗೆ ಹಿಂದೆ ಕೊರಿತಾ ಇತ್ತು. ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಇರಲಿ ಅಂತ ಒಂದು ಧೈರ್ಯ ತೊಗೊಂಡ್ಬಿಟ್ಟು ಬಂದೆ. ಆಮೇಲೆ ಬರೋದಕ್ಕೆ ಒಂದು ಕಾರಣ ಇದೆ, ಆ ವ್ಯಕ್ತಿನ ನಾನು ನೆನ್ಪು ಮಾಡ್ಕೊಳ್ಳೇಬೇಕು. ನಾನು ಸ್ಕೂಲ್ ಓದಬೇಕಾದ್ರೆ ಸಂಪತ್ ರಾಜನ್ ಅಂತ ಒಬ್ರು ಪ್ರಿನ್ಸಿಪಲ್ ಇದ್ರು. ಆ ವ್ಯಕ್ತಿ ಹೇಳಿದ ಇಷ್ಟೇನೆ, ನಿನ್ ತಲೆ ಮೇಲೆ ಲಕ್ಷ ಲಕ್ಷ ದುಡ್ಡು ಸುರಿತಾ ಇದೆ ಸಮಾಜ ಕಲ್ಯಾಣ ಇಲಾಖೆ, ನೀನ್ ಅದನ್ನ ಹೆಂಗಾದ್ರೂ ಮಾಡಿ ವಾಪಸ್ ಕೊಡ್ಲೇಬೇಕು. ಅವ್ರು ಇಷ್ಟೇ ಹೇಳಿದ್ದು. ಅವತ್ತಿಂದನೂ ಅಷ್ಟೇನೆ. ಅವ್ರು ನನಗೆ ಹೇಳಿದ್ದು 8th ಸ್ಟ್ಯಾಂಡರ್ಡ್ ಅಲ್ಲಿ ಹೇಳಿದ್ದನ್ನ ನಾನು ಇಲ್ಲಿವರೆಗೆ ಕ್ಯಾರಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬರಬೇಕು ಅಂತಾನೆ ಬಂದಿದ್ದು. ಆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡ್ಬೇಕಾದ್ರೂ ಅಷ್ಟೇನೆ ಮೆನಿ ಆಪ್ಷನ್ಸ್ ಇಟ್ಕೊಂಡ್ ಬರ್ಲಿಲ್ಲ ನಾನು. ಹೋದ್ರೆ ಇನ್ಸೈಡ್ಸಿಗೆ ಬರಬೇಕು, ಯಾಕಂತಂದ್ರೆ ನಮ್ಮ ಸೀನಿಯರ್ ಒಬ್ರು ಪ್ರಿಪೇರ್ ಆಗ್ತಾ ಇದ್ರು ನಮ್ಮೂರಲ್ಲೇನೆ. ಅವರು ಇಲ್ಲ ಇದೆ ಬೆಸ್ಟ್ ಇದೆ, ನೀನು ಹೋಗ್ಬಿಡು ಅಲ್ಲಿಗೆನೆ ಅಂತ. ಸೊ ಆಮೇಲೆಲ್ಲ ಎಕ್ಸಾಮ್ಸ್ ಆಯ್ತು, ಎಕ್ಸಾಮ್ಸ್ ಮುಗಿಸ್ಕೊಂಡು ಬಂದೆ, ಸೀಟು ಕೂಡ ಸಿಕ್ತು. ಇಲ್ಲಿ ಹೇಳ್ಬೇಕು ಅಂತಂದ್ರೆ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೋಚಿಂಗ್ದು ಎಲ್ಲಾನು ಚೆನ್ನಾಗಿತ್ತು. ಕಲಿಯೋದ್ರಲ್ಲಿ ಎಲ್ಲ ನಾನು ಸ್ವಲ್ಪ ತಪ್ಪು ಮಾಡಿದೆ ಅನ್ಸುತ್ತೆ. ಆ ತಪ್ಪನ್ನ ನಾನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ಒಂದಲ್ಲ ಒಂದಿನ ತಪ್ಪು ಕೂಡ ಸರಿಯಾಗುತ್ತೆ. ಬಟ್ ಆ ಟೀಚಿಂಗ್ ವೈಸ್ ಲೆಕ್ಚರರ್ಸ್ ಎಲ್ಲ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಹೆಲ್ಪ್ ಮಾಡಿದ್ರು. ಅವ್ರ ಗೈಡೆನ್ಸ್ ಆಗಿರ್ಬೋದು, ಅವ್ರು ಹೇಳಿದಿಷ್ಟೇನೆ ಮೋಟಿವೇಶನ್ಗಿನ್ನ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ತುಂಬಾ ಡಿಸಿಪ್ಲಿನ್ ಕೂಡ ಕಲಿತೆ. ಇನ್ಸೈಟ್ಸ್ ಸಂಸ್ಥೆಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮೊದಲನಿಗೆ ಸಮಾಜ ಕಲ್ಯಾಣ ಇಲಾಖೆಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಇಲ್ಲಿ ಬಂದ್ಬಿಟ್ಟು ತುಂಬ ಕಲಿತೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.